ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲುತ್ತಿಲ್ಲ, ಸಾರ್ವಜನಿಕರ ಸಮಸ್ಯೆ ಕೇಳೋರಿಲ್ಲ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಬಸ್ ಇಲ್ಲದೆ ಪರದಾಡುವಂತಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಿರ್ಮಿಸಿದ ಬಸ್ ನಿಲ್ದಾಣ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ಗಿಡಗಂಟಿಗಳ ಮಧ್ಯೆ ಅನಾಥ ಶವವಾಗಿ ನಿಂತಿದೆ. ಪಕ್ಕದಲ್ಲೇ ರೈತ ಸಂಪರ್ಕ ಕೇಂದ್ರ, ಶಾಲಾ ಕಾಲೇಜುಗಳು ಮತ್ತು ದಿನನಿತ್ಯ ಹೆಚ್ಚಿನ ಸಂಖ್ಯೆಯ ಜನ ಈ ಪ್ರದೇಶದಲ್ಲಿ ಓಡಾಟ ಮಾಡುತ್ತಾರೆ. ಜನಪ್ರತಿನಿಧಿಗಳು, ಸಂಬಂಧಪಟ್ಟವರು ದಿನನಿತ್ಯ ಇದೆಲ್ಲವನ್ನ ಕಂಡು ಕಾಣದೆ ಹಾಗೆ ನೋಡ್ತಾ ಹೋಗುತ್ತಿದ್ದಾರೆ. ಹಾಗಾದ್ರೆ ಅಲ್ಲಿನ ಸಮಸ್ಯೆ ಏನು? ಬಸ್ ವ್ಯವಸ್ಥೆ ಕೇಳೋರು ಯಾರು? ಯಾರಿಗೆಲ್ಲ ಏನ್ ತೊಂದರೆ ಆಗ್ತಾ ಇದೆ? ಬನ್ನಿ, ಅದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಬಿದರ್ ಮೆಹಬೂಬಾ ನಗರ ರಾಷ್ಟ್ರೀಯ ಹೆದ್ದಾರಿಗೆ 2022-23ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನದ ಅಡಿಯಲ್ಲಿ ಬಸ್ ತಂಗುದಾಣ ನಿಲ್ದಾಣ ನಿರ್ಮಿಸಲಾಗಿದೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನದ ನಿರ್ಲಕ್ಷ್ಯದಿಂದಾಗಿ ನಿರ್ಮಿಸಿದ ಬಸ್ ನಿಲ್ದಾಣ ಸಾರ್ವಜನಿಕರ ಸೇವೆಗೆ ಉಪಯೋಗಕ್ಕೆ ಬಳಕೆಯಾಗದೆ ಸರ್ಕಾರದ ಅಭಿವೃದ್ಧಿ ಯೋಜನೆ ಗಿಡಗಂಟೆಗಳ ಮಧ್ಯೆ ಅನಾಥ ಶವವಾಗಿ ನಿಂತಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೃಷಿ ರೈತ ಸಂಪರ್ಕ ಕೇಂದ್ರ, ನೂತನ ತಾಲೂಕಾ ಆಡಳಿತ ಸೌಧ, ಎಸ್ಬಿಐ ಬ್ಯಾಂಕ್ ಶಾಖೆ, ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್, ಅಬಕಾರಿ ಇಲಾಖೆ, ಅರಣ್ಯ ಇಲಾಖೆಗಳು ಈ ನಿಲ್ದಾಣದ ಪಕ್ಕದಲ್ಲಿ ಬರುತ್ತವೆ. ಆದರೆ ಇಲ್ಲಿ ಓಡಾಡುವ ಯಾವುದೇ ಸಾರಿಗೆ ಬಸ್ಗಳು ನಿಲ್ಲಿಸುವುದಿಲ್ಲ. ನಿಲ್ಲಿಸಲು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲದ ಕಾರಣ ದೂರದ ಬಸವ ಪೆಟ್ರೋಲ್ ಬಂಕ್ ಹತ್ತಿರದಿಂದ ಗ್ರಾಮೀಣ ಭಾಗದ ಜನರು ಬಸ್ ಇಳಿದು ಎಸ್ಬಿಐ ಬ್ಯಾಂಕ್, ರೈತ ಸಂಪರ್ಕ ಕೇಂದ್ರಕ್ಕೆ, ಡಿಗ್ರಿ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು, ವೃದ್ಧರು ಸರ್ಕಾರಿ ಸೇವೆಯನ್ನ ಪಡೆದುಕೊಳ್ಳುವುದಕ್ಕೆ ದೂರದ ಬಂಕ್ನಿಂದ ನಡೆದುಕೊಂಡು ಬರಬೇಕಾಗಿದೆ. ಇನ್ನು ಸಾಯಂಕಾಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು ಬಸ್ಗಾಗಿ ಬಿಸಿಲು ಮಳೆ ಎನ್ನದೆ ಹೆದ್ದಾರಿ ಪಕ್ಕ ಕಾಯುತ್ತಾ ನಿಲ್ಲುವ ಪರಿಸ್ಥಿತಿಯಾಗಿದೆ. ಆದರೆ ಇದೇ ಮುಖ್ಯ ರಸ್ತೆಯಿಂದಲೇ ನೋಡುತ್ತಲೇ ತಾಲೂಕಾ ಆಡಳಿತದ ಅಧಿಕಾರಿಗಳು, ರಾಜಕೀಯ ಗಣ್ಯ ವ್ಯಕ್ತಿಗಳು, ಚುನಾಯಿತ ಜನಪ್ರತಿನಿಧಿಗಳು ಕಂಡು ಕಾಣದಂತೆ ಕೂಡರಂತೆ ನೋಡಿ ಮುನ್ನಡೆಯುತ್ತಿರುವುದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗುತ್ತಿವೆ. ಇನ್ನಾದರೂ ನೂತನವಾಗಿ ನಿರ್ಮಿಸಿದ ಬಸ್ ತಂಗುದಾಣ ನಿಲ್ದಾಣದಲ್ಲಿಯೇ ಬಸ್ ನಿಲುಗಡೆಗೆ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ, ವೃದ್ಧರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಚುನಾಯಿತ ಜನಪ್ರತಿನಿಧಿಗಳು, ಆಡಳಿತ ಅಧಿಕಾರಿಗಳು ಉದಾಸೀನ ತೋರದೆ ನಿದ್ದೆಯಿಂದ ಎದ್ದು ಅನುಕೂಲ ಕಲ್ಪಿಸಿಕೊಡಲು ಇಚ್ಛೆ ಮತ್ತು ಮನಸ್ಸು ಮಾಡಬೇಕಾಗಿದೆ. ಬನ್ನಿ, ಬಸ್ ಸಮಸ್ಯೆ ಏನಿದೆ ಹಾಗಾದ್ರೆ ಅದರಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಚಿಂಚೋಳಿಯ ರಿಪೋರ್ಟರ್ ವೆಂಕಟೇಶ್ ಅವರು. ವೆಂಕಟೇಶ್ ಅವರೇ ನಮಸ್ತೆ. ಏನಾಗ್ತಾ ಇದೆ ಸಮಸ್ಯೆ? ಯಾಕಂತಂದ್ರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಓಡಾಟವನ್ನ ಮಾಡ್ತಾರೆ, ರೈತ ಸಂಪರ್ಕ ಕೇಂದ್ರ ಅಲ್ಲಿದೆ ಮತ್ತು ದಿನನಿತ್ಯ ಸಾವಿರಾರು ಸಂಖ್ಯೆಯ ಜನ ಓಡಾಟ ಮಾಡ್ತಾರೆ. ಒಂದು ಬಸ್ ನಿಲ್ತಾ ಇಲ್ಲ ಅಂತಂದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ? ಹಾಗಾದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಏನ್ ಸಿಗ್ತಾ ಇದೆ ಅಲ್ಲಿನ ಡೆವಲಪ್ಮೆಂಟ್ಸ್? ಏನ್ ಮಾಹಿತಿ ಕೊಡೋದಾದ್ರೆ ವೆಂಕಟೇಶ್ ಅವರೇ? ಸರ್ ನಮಸ್ಕಾರ ಸರ್, ನಾನು ವೆಂಕಟೇಶ್ ದುದ್ಯಾಲ ಅಂತೇಳಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕು ವರದಿಗಾರರೇ. ಇಲ್ಲಿ ಪಟ್ಟಣದ ಚಿಂಚೋಳಿ ಅವಳಿ ಪಟ್ಟಣದಲ್ಲಿ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಯೋಜನೆ ಅಡಿಯಲ್ಲಿ ಬಸ್ ನಿಲ್ದಾಣದ ತಂಗುದಾಣ ನಿರ್ಮಾಣವಾಗಿ ಸುಮಾರು 1 ವರ್ಷ ಕಳೆದಿದೆ ಸರ್. ಅದು ಅಲ್ಲಿ ಸುತ್ತ ಪಕ್ಕದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ರೈತ ಸಂಪರ್ಕ ಕೇಂದ್ರ ಮತ್ತು SBI ಬ್ಯಾಂಕು ಮತ್ತು ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆಗಳನ್ನು ಇದೆ ಸರ್. ಬಟ್ ಜನರಿಗೆ ಅಲ್ಲಿ 1 ವರ್ಷ ಆದ್ರೂ ಕೂಡ ಜನರಿಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಬಸ್ ನಿಲುಗಡೆಗೊಳಿಸಲ್ದೆ ಮುಂದೆ ಒಂದು ಸರ್ಕಲ್ ಹತ್ರ ಪೆಟ್ರೋಲ್ ಬಂಕ್ ಇದೆ, ಆ ಬಂಕಿನ ಹತ್ರ ಸ್ಟಾಪ್ ಮಾಡುತ್ತೆ ಮತ್ತು ಅಲ್ಲಿಂದನೇ ಬಸ್ಸನ್ನು ಏರಿಸ್ಕೋತಾರೆ ಜನರನ್ನ. ಏನೇ ಸರ್ಕಾರಿ ಸೌಲಭ್ಯ ಇಲಾಖೆಗೆ ಬಂದು ತೊಗೋಬೇಕಾಯ್ತು ಅಂದರೆ ಅಲ್ಲಿಂದವರೆಗೂ ಇಲ್ಲಿಗೆ ನಡ್ಕೊಂಡು ಬರೋದು ವಿದ್ಯಾರ್ಥಿಗಳಿಗೆ ಮತ್ತು ವೃದ್ಧರಿಗೆ ಸಮಸ್ಯೆ ಆಗ್ಲತ್ತದೆ. ಆದಷ್ಟು ಇದು ಸಂಬಂಧಪಟ್ಟ ತಾಲೂಕಾ ಆಡಳಿತ ಮತ್ತು ಶಾಸಕರು ಇದ್ರ ಕಡೆ ಯಾವುದೇ ಗಮನ ಕೊಡದೆ ಕಂಡು ಕಾಣದಂತೆ ಕೂಡದಂತೆ ನೋಡದಂತೆ ನಡೀತಾ ಇದ್ದಾರೆ. ಇದರಿಂದ ಜನರಿಗೆ, ಸಾರ್ವಜನಿಕಕ್ಕೆ ಬಹಳ ತೊಂದರೆ ಆಗ್ತಿದೆ, ಅದು ಸರಿಪಡಿಸ್ಬೇಕಂತೇಳಿ ಬಂದಿದ್ರು. ಥ್ಯಾಂಕ್ ಯು ವೆಂಕಟೇಶ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಚಿಂಚೋಳಿಯ ಬಸ್ ನಿಲ್ದಾಣದ ವ್ಯವಸ್ಥೆ ಅಯೋಮಯ ಸ್ಥಿತಿಗೆ ಹೋಗಿರುವಂತದ್ದು. ಯಾಕಂತಂದ್ರೆ ದಿನನಿತ್ಯ ಈ ಭಾಗದಲ್ಲಿ ಜನಪ್ರತಿನಿಧಿಗಳು ಓಡಾಟವನ್ನ ಮಾಡ್ತಾರೆ, ಸ್ಥಳೀಯ ಶಾಸಕರು ಕೂಡ ಓಡಾಟವನ್ನ ಮಾಡ್ತಾರೆ. ಆದರೆ ಬಸ್ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಜನಪ್ರತಿನಿಧಿಗಳು ಈ ಕಡೆ ಕಣ್ಣು ಹಾಯಿಸುತ್ತಿಲ್ಲ ಎನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಯಾಕಂತಂದ್ರೆ ಒಂದು ಕಡೆ ಶಾಲಾ ಕಾಲೇಜುಗಳಿದೆ, ವೃದ್ಧರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಟ ಮಾಡ್ತಾರೆ, ರೈತ ಸಂಪರ್ಕ ಕೇಂದ್ರ ಇದೆ, ಅರಣ್ಯ ಇಲಾಖೆ ಇದೆ, ನಿತ್ಯ ಸಾವಿರಾರು ಸಂಖ್ಯೆಯ ಜನ ಓಡಾಟ ಮಾಡ್ತಾರೆ. ಆದ್ರೆ ಶಾಸಕರು ಏನ್ ಮಾಡ್ತಾ ಇದ್ದಾರೆ?
ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಅವಿನಾಶ್ ಜಾಧವ್ ಅವರು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ? ಬಸ್ ಸಮಸ್ಯೆ ಒಬ್ಬರಿಗೆ ಇಬ್ಬರಿಗೆ ಸಾವಿರಾರು ಸಂಖ್ಯೆಯ ಜನರಿಗೆ ಸಮಸ್ಯೆ ಆಗ್ತಾ ಇದ್ದಾರೆ. ಕಣ್ಣು ಬಾಯಿ ಮುಚ್ಕೊಂಡು ಕೂತಿದ್ದೀರಾ. ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸ್ಥಳೀಯ ಶಾಸಕರು ಈ ಕಡೆ ಗಮನ ಕೊಡಬೇಕು. ಆದಷ್ಟು ಬೇಗನೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎನ್ನುವುದು ವಿಶ್ವವಾಣಿ ಟಿವಿಯ ಕಳಕಳಿ. ಇಲ್ಲದೆ ಇದ್ರೆ ಮತ್ತೊಂದು ದಿನ ಸ್ಥಳೀಯ ಗ್ರೌಂಡ್ ರಿಪೋರ್ಟ್ ಮಾಡಿ ಈ ಸ್ಥಳೀಯ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ವಿಶ್ವವಾಣಿ ತಂಡ ಮತ್ತಷ್ಟು ಕೆಲಸ ಮಾಡುತ್ತೆ. ಆದಷ್ಟು ಬೇಗನೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಎನ್ನುವಂಥದ್ದು ನಮ್ಮ ಅಭಿಪ್ರಾಯ. ವೀಕ್ಷಕರೇ, ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.